ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ನೇಮಿಚಂದ್ರ ಇವರು ಬರೆದ ಕತ್ತಲ ಹಾದಿಯಲ್ಲಿ ದೊಂದಿ ಹಿಡಿದು ಅನ್ನುವಂತಹ ಲೇಖನದ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನೇಮಿಚಂದ್ರ ಇವರ ಪರಿಚಯವನ್ನು ನಾವು ನೋಡೋಣ. ನೇಮಿಚಂದ್ರ ಇವರು 16/7/1959 ಚಿತ್ರದುರ್ಗದಲ್ಲಿ ಜನಿಸಿದರು. ಇವರು ಕಥೆಗಾರ್ತಿಯಾಗಿ, ಅಂಕಣಗಾರ್ತಿಯಾಗಿ, ತಂತ್ರಜ್ಞೆಯಾಗಿ ಪ್ರಸಿದ್ಧರಾಗಿದ್ದಾರೆ. ಮೈಸೂರಿನಲ್ಲಿ BE ಪದವಿಯನ್ನು, ಬೆಂಗಳೂರಿನಲ್ಲಿ MS ಪದವಿಯನ್ನು ಪಡೆದರು. ವೃತ್ತಿಯಿಂದ ಇಂಜಿನಿಯರ್ ಹಾಗೆ ಪ್ರವೃತ್ತಿಯಿಂದ ಬರಹಗಾರ್ತಿಯಾಗಿರುವಂತಹ ಇವರು ಹಿಂದೂಸ್ತಾನ್ ಕಾರ್ಖಾನೆಯಲ್ಲಿ ಹೆಲಿಕಾಪ್ಟರ್ ಡಿಸೈನ್ ಬ್ಯೂರೋದಲ್ಲಿ ಮುಖ್ಯ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ವಿಜ್ಞಾನ, ಸಾಹಿತ್ಯ ಹಾಗೂ ಮಹಿಳಾ ಅಧ್ಯಯನದಲ್ಲಿ ಬಹಳಷ್ಟು ನುರಿತವರು. ಅಂದರೆ ಅನೇಕ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯದರ್ಶಿಯಾಗಿ ಹಾಗೆ ಅಚಲ ಅನ್ನುವಂತಹ ಮಹಿಳಾ ಅಧ್ಯಯನ ಮಾಸಪತ್ರಿಕೆಯ ಸಂಪಾದಕೀಯ ಮಂಡಳಿಯ ಸದಸ್ಯೆಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಇವರ ಆಸಕ್ತಿಯ ಕ್ಷೇತ್ರಗಳು ವಿಜ್ಞಾನ, ಸಾಹಿತ್ಯ, ಮಹಿಳಾ ಅಧ್ಯಯನ ಮತ್ತು ಪ್ರವಾಸ. ಹಾಗೆ ನೇಮಿಚಂದ್ರ ಇವರು ಬರೆದಂತಹ ಕೃತಿಗಳು ಯಾವೆಲ್ಲ ಇವೆ ಅನ್ನುವಂಥದ್ದು ನೋಡೋಣ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು. ಈ ಮತ್ತೆ ಬರೆದ ಕಥೆಗಳು ಅನ್ನುವಂಥ ಈ ಕೃತಿಗೆ ಆರ್ಯಭಟ ಪ್ರಶಸ್ತಿ ಲಭಿಸಿದೆ. ಒಂದು ಶ್ಯಾಮಲ ಸಂಜೆ, ನೇಮಿಚಂದ್ರರ ಕಥೆಗಳು ಅನ್ನುವಂತಹ ಕಥಾ ಸಂಕಲನಗಳನ್ನು, ಹಾಗೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಈ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಇದೆ ನೋಡಿ, ಆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ ಒಂದು ಕನಸಿನ ಪಯಣ ಅನ್ನುವಂಥ ಈ ಕೃತಿಗೆ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ ನಿಮ್ಮ ಮನೆಗೊಂದು ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ಅನ್ನುವಂಥ ವೈಜ್ಞಾನಿಕ ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ನೋವಿಗದ್ದಿದ ಕುಂಚ, ಕಲಾವಿದ ವ್ಯಾಗ್ಗು ಇವರ ಜೀವನ ಚರಿತ್ರೆ, ಬೆಳಕಿಗೊಂದು ಕಿರಣ ಅನ್ನುವಂಥ ಮೇರಿ ಕ್ಯೂರಿ ಇವರ ಜೀವನ ಚಿತ್ರಣ, ಹಾಗೆ ಅಂಕಣ ಬರಹ. ಈ ಅಂಕಣ ಬರಹದ ಸಂಕಲನದ ಹೆಸರು ಬದುಕು ಬದಲಿಸಬಹುದು. ಇವರಿಗೆ ವಿಜ್ಞಾನ, ಸಾಹಿತ್ಯ, ಮಹಿಳಾ ಅಧ್ಯಯನಕ್ಕಾಗಿ ಸಂದೇಶ ಪ್ರಶಸ್ತಿಯು ಲಭಿಸಿದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ವಿಡಿಯೋಗಳನ್ನು ಹಾಕಿದ್ದೇನೆ. ಈ ಒಂದು ಲೇಖನಗಳನ್ನು ಅಥವಾ ಈ ಕಥೆಗಳು ಇರ್ಬೋದು, ಅಥವಾ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಪಾಠಗಳು ಇರ್ಬೋದು, ಪ್ರತಿಯೊಂದು ಡಿಗ್ರಿಗಳು ಅಂದರೆ BA, BCom, BCA, BBA, BA ಹಾಗೆ ಬೇರೆ ಬೇರೆ ಡಿಗ್ರಿಗಳಿಗೆ ಸಂಬಂಧಿಸಿದ ಹಾಗೆ ಕಾನೂನು LLB ಸ್ಟೂಡೆಂಟ್ಗಳಿಗೆ ಇರ್ಬೋದು, ಹೀಗೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇರ್ಬೋದು, ಹೀಗೆ ಅನೇಕ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ವಿದ್ಯಾರ್ಥಿಗಳೇ, ಇದರ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗಲು ಅನನುಕೂಲವಾಗುವಂತಹ ದೃಷ್ಟಿ. ಅಂದರೆ ಕೆಲವರು ಪರೀಕ್ಷೆಗೆ ಮಾತ್ರ ಹೋಗುವಂತಹ ವಿದ್ಯಾರ್ಥಿಗಳು ಇರ್ತಾರೆ, ಅಂದರೆ ಕೆಲಸಕ್ಕೆ ಹೋಗಿ ಪರೀಕ್ಷೆಗೆ ಬರೆಯುವವರು ಇದ್ದಾರೆ. ಹಾಗೆ ಇನ್ನು ಕೆಲವು ವಿದ್ಯಾರ್ಥಿಗಳು ಭಾಷೆಗಳನ್ನು, ಅಂದರೆ ಏನು ಕನ್ನಡ ಇರ್ಬೋದು ಅಥವಾ ಬೇರೆ ಪಠ್ಯಗಳು ಇರ್ಬೋದು, ಇವುಗಳನ್ನು ಪರೀಕ್ಷೆ ಬರುವಾಗ ಮಾತ್ರ ಓದ್ತಾರೆ. ಅಂದರೆ ಅವರಿಗೆ ಬೇರೆ ಪ್ರೊಫೆಷನಲ್ ಕೋರ್ಸ್ ಆಗಿ ಬೇರೆ ಅವುಗಳನ್ನು ಓದಲಿಕ್ಕಿರ್ತದೆ, ಬೇರೆ ವಿಷಯಗಳನ್ನು ಓದಲಿಕ್ಕಿರ್ತದೆ. ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಹಿಂದಿನ ದಿವಸ ಓದಿಕೊಳ್ಳುವಂಥದ್ದು ಇರ್ತದೆ. ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನನಗಿಂತಲೂ ಉತ್ತಮವಾಗಿ ನಿಮ್ಮ ಉಪನ್ಯಾಸಕರು ಪಾಠ ಮಾಡುವವರು ಇರ್ಬೋದು, ಅವರಿಗೆ ಹೋಲಿಸಿ ನೋಡಬೇಡಿ ನನ್ನನ್ನು. ಯಾಕಂದರೆ ನಾನು ಮೊದಲೇ ಹೇಳಿದ್ದೇನೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ನಾನು ಈ ವಿಡಿಯೋಗಳನ್ನು ಸಿದ್ಧ ಮಾಡಿ ನಿಮಗೆ ಹಾಕ್ತಾಯಿದ್ದೇನೆ ನನ್ನ ಚಾನಲಲ್ಲಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ನೇಮಿಚಂದ್ರ ಇವರು ಬರೆದಿರುವಂತಹ ಕತ್ತಲ ಹಾದಿಯಲ್ಲಿ ದೊಂದಿ ಬೆಳಕು ಹಿಡಿದು ಅನ್ನುವಂಥದ್ದು. ಕತ್ತಲೆಯ ಹಾದಿಯಲ್ಲಿ ದೊಂದಿಯ ಬೆಳಕು.
ದೊಂದಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ, ಕತ್ತಲೆಯಲ್ಲಿ ಬೆಳಕಿಗಾಗಿ ಬಳಸುವಂಥ ಒಂದು ಪಂಜು ಇರ್ಬೋದು, ದೀವಟಿಗೆ ಇರ್ಬೋದು, ಅಥವಾ ಸೂಡಿ ಅನ್ನುವಂಥ ಅರ್ಥ ಬರ್ತದೆ. ಅಂದರೆ ಕೈಯಲ್ಲಿ ಹಿಡಿದು ಕೊಂಡೊಯ್ಯಬಹುದಾದಂತಹ ಒಂದು ಬೆಂಕಿಯ ಸಾಧನ, ತೆಂಗಿನ ಗರಿ ಅಥವಾ ಬಟ್ಟೆ ಇರ್ಬೋದು, ಅಥವಾ ಇತರ ಉರಿಯುವ ಸಾಧನಗಳಿಂದ ತಯಾರಿಸಿರುವಂಥ ಒಂದು ಬೆಳಕು ಮೂಡುವಂಥ ಒಂದು ಸಾಧನ. ಅಂದರೆ ಇಲ್ಲಿ ಕತ್ತಲ ಹಾದಿಯಲ್ಲಿ ದೊಂದಿ ಬೆಳಕು ಯಾವುದಕ್ಕೆ ಲೇಖಕಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ಪಾಠವನ್ನು ಓದುವುದರ ಮುಖಾಂತರ ನೋಡೋಣ. ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ 2 ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳು ಯಾವುವೆಂದರೆ, ಕ್ಯಾನ್ಸರ್ಗೆ ಒಳಗಾದ ವ್ಯಕ್ತಿ ಹೇಗೆ ಸಮಾಜಕ್ಕೆ ಮಾದರಿಯಾಗುತ್ತಾನೆ? ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿರಿ. 2ನೇ ಪ್ರಶ್ನೆ, ಕತ್ತಲ ಹಾದಿಯಲ್ಲಿ ದೊಂದಿ ಬೆಳಕು ಹಿಡಿದು ಲೇಖನದ ಮಹತ್ವವನ್ನು ವಿವರಿಸಿರಿ. ನೇಮಿಚಂದ್ರ ಅವರು ಹೀಗೆ ಹೇಳ್ತಾರೆ, ಬದುಕಿನಲ್ಲಿ ಕೆಲವು ಪಾಠಗಳನ್ನು ಬಲು ಕಷ್ಟದಿಂದ ಕಲಿತವರಿದ್ದಾರೆ. ತಾವು ಇಟ್ಟದ್ದು ತಪ್ಪು ಹೆಜ್ಜೆಗಳೆಂದು ತಡವಾಗಿ ತಿಳಿಯುತ್ತದೆ. ತಾವು ನಡೆದ ಹಾದಿಯ ಏರು ತಗ್ಗುಗಳಲ್ಲಿ ಇತರರು ಮುಗ್ಗರಿಸಿ ಬೀಳುವುದು ಬೇಡವೆಂದು ತಮ್ಮ ಅನುಭವದ ಹಣತೆಯ ಬೆಳಕಲ್ಲಿ ಆ ಹಾದಿಯ ಗಟಾರಗಳನ್ನು ನಮಗೆ ತೋರಿಸಿ ಎಚ್ಚರಿಸುವವರಿದ್ದಾರೆ. ತಾವು ಬಲು ದುಬಾರಿಯಲ್ಲಿ ಕಲಿತ ಪಾಠಗಳನ್ನು ಹಂಚಿಕೊಂಡವರಿದ್ದಾರೆ. ಅಂತಹ ಅಪರೂಪದ ವ್ಯಕ್ತಿ ಮನೋಜ್ ಠಾಕೂರ್. ಈ ಮನೋಜ್ ಠಾಕೂರ್ ಅನ್ನುವಂತಹ ವ್ಯಕ್ತಿಯ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಲೇಖಕಿ ಅವರು ಹೇಳ್ತಾರೆ, ಕೆಲವೊಂದು ಪಾಠಗಳನ್ನು ಬಹಳಷ್ಟು ಕಷ್ಟದಿಂದ ಕಲಿತವರಿದ್ದಾರೆ. ಹಾಗೆ ಕೆಲವೊಮ್ಮೆ ನಾವು ಇರ್ಬೋದು, ನೀವು ಇರ್ಬೋದು, ಅಥವಾ ಬೇರೆಯವರು ಇರ್ಬೋದು, ಕೆಲವೊಂದು ನಾವು ಹೆಜ್ಜೆಗಳನ್ನು ಇಡುವಾಗ ನಾವು ನೋಡಿಕೊಳ್ಳುವುದಿಲ್ಲ, ನಾವು ಇಡ್ತಾ ಇರುವಂಥ ಹೆಜ್ಜೆ ತಪ್ಪೋ ಸರಿ ಅಂತ. ಕೆಲವೊಮ್ಮೆ ನಾವು ಇಟ್ಟದ್ದೇ ಸರಿ, ನಾವು ಹೆಜ್ಜೆ ಇಟ್ಟದ್ದೇ ಸರಿ ಅನ್ನುವಂಥದ್ದು ತಿಳಿದುಕೊಂಡು ಹೆಜ್ಜೆ ಇಟ್ಟಾಗ ನಂತರ ತಿಳಿಯುತ್ತದೆ, ಅಯ್ಯೋ ನಾನು ಹೆಜ್ಜೆ ಇಟ್ಟದ್ದು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟೇನಲ್ಲ ಅಂತ ಪಶ್ಚಾತ್ತಾಪವಾಗಿ ನಮ್ಮ ಹಾಗೆ ಇತರರು ತಪ್ಪು ದಾರಿಯಲ್ಲಿ ನಡಿಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಹೇಳುವಂಥದ್ದು. ಈ ಹಾದಿಯ ಗಟಾರ ಅಂದರೆ ಕೆಸರು ತುಂಬಿರುವಂಥದ್ದು, ಡ್ರೈನೇಜ್ ವಾಟರ್ ಅಂತ ಹೇಳ್ತೇವೆ ನೋಡಿ, ಕೆಸರಿನ ಕೊಂಪೆ ಇರ್ಬೋದು. ನಾವು ಹೆಜ್ಜೆ ಇಟ್ಟಾಗ, ಆ ಗಟಾರದಲ್ಲಿ ಹೆಜ್ಜೆ ಇಟ್ಟಾಗ ಆ ಕೆಸರಿನ ಗುರುತು ನಮ್ಮ ಕಾಲಿಗೆ ತಾಗಿಬಿಡ್ತದೆ. ಅದು ತಪ್ಪು ಅನ್ನುವಂಥದ್ದು ಗೊತ್ತಾದಾಗ ನಮ್ಮ ಹಾಗೆ ಇನ್ನೊಬ್ಬರೂ ಕೂಡ ಆ ಕೆಸರಲ್ಲಿ ಕಾಲಿಡಬಾರ್ದು ಅನ್ನೋದನ್ನು ಬೇರೆಯವರಿಗೆ ತಿಳಿಸಲಿಕ್ಕೋಸ್ಕರ ನಾವು ಎಚ್ಚರಿಕೆ ಕೊಡುವಂಥದ್ದಿರ್ತದೆ, ಅಥವಾ ಬೇರೆಯವರು ಎಚ್ಚರಿಕೆ ಕೊಡುವಂಥದ್ದಿರ್ತದೆ. ಹಾಗೆ ಕೆಲವೊಂದು ಪಾಠಗಳನ್ನು ತುಂಬ ಹಣ ಕೊಟ್ಟು ಕಲಿತಂತಹ ಪಾಠಗಳನ್ನು ಇನ್ನೊಬ್ಬರಿಗೆ ಅದು ಉಪಯೋಗವಾಗಲಿ ಅನ್ನುವಂಥ ದೃಷ್ಟಿಯಿಂದ ಆ ಪಾಠಗಳನ್ನು ಇನ್ನೊಬ್ಬರಿಗೆ ಹೇಳಿಕೊಡುವವರು ಇರ್ತಾರೆ, ಅಥವಾ ಹಂಚಿಕೊಂಡವರು ಇರ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ, ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ನಮಗೆ ಇಟ್ಟಿರುವಂತಹ ವಿಷಯ ಅಂದರೆ ಅಂತಹ ವ್ಯಕ್ತಿಯ ಹೆಸರು ಮನೋಜ್ ಠಾಕೂರ್. ಮನೋಜ್ ಠಾಕೂರ್ ಅವರ ಒಂದು ಕಥೆಯನ್ನು ನೋಡೋಣ ಈಗ. ಮನೋಜ್ ಅವರ ತಂದೆ ಎಡೆಬಿಡದೆ ಸಿಗರೇಟು ಸೇದುತ್ತಿದ್ದರು. ಬಾಲ್ಯದಿಂದಲೇ ಮನೋಜ್ ಕೂಡ ಸಿಗರೇಟು ಚಟಕ್ಕೆ ಬಿದ್ದರು. ಅಂದರೆ ಮನೆಯಲ್ಲಿ ಕುಡಿಯುವವರು ಇರುವಾಗ ಅಥವಾ ಸಿಗರೇಟು ಸೇದುವವರು ಇರುವಾಗ ತಾನಾಗಿ ಆ ಮನೆಯಲ್ಲಿ ಇರುವಂಥ ಮಕ್ಕಳು ಕಲಿತುಕೊಳ್ತಾರೆ. ಹಾಗೆ ಮನೋಜ್ ಠಾಕೂರ್ ಕೂಡ ಅವರು ಸಿಗರೇಟಿನ ಚಟಕ್ಕೆ ಬಿದ್ದಿದ್ರಂತೆ. ಬೆಳೆದಂತೆ ಸಿಗರೇಟು ಬಿಟ್ಟು ತಂಬಾಕು ಭರಿತ ಪಾನ್ ಮತ್ತು ಗುಡ್ಕಾ ಚಟ ಅಂಟಿಸಿಕೊಂಡರು. ಅವರ ತಂದೆ ಶ್ವಾಸಕೋಶದ ಕ್ಯಾನ್ಸರಿಗೆ ಬಲಿಯಾದಾಗಲೂ ಮನೋಜ್ ಗುಡ್ಕಾ ಚಟವನ್ನು ಬಿಡಲಿಲ್ಲ. ಅಂದರೆ ಮನೋಜ್ ಠಾಕೂರ್ ಅವರ ತಂದೆ ಇಂತಹ ಒಂದು ಸಿಗರೇಟ್, ಅದು ಕೂಡ ಎಡೆಬಿಡದೆ ಸಿಗರೇಟು ಸೇದುವಂತಹ ಚಟಕ್ಕೆ ಬಿದ್ದಂತಹ ಮನೋಜ್ ಠಾಕೂರ್ ಅವರ ತಂದೆ ಶ್ವಾಸಕೋಶದ ಕ್ಯಾನ್ಸರಿಗೆ ಆದರೂ ಕೂಡ ಮಗ ಪಾಠ ಕಲೀಲಿಲ್ಲ ಅಂತೆ. ಅವರು ತಮ್ಮ ಚಟವನ್ನು ಬಿಡಲಿಲ್ಲ. 1996 ಕೊನೆಯ ತಿಂಗಳು ಒಂದು ದಿನ ಮನೋಜ್ ಅವರ ಕೆಳಗಿನ ಎಡದವಡೆಯಲ್ಲಿ ಸಣ್ಣಗೆ ನೋವು ಕಾಣಿಸಿಕೊಂಡಿತು. ನೋವು ನಿವಾರಣೆಯ ಗುಳಿಗೆ ನುಂಗಿದ ಮೇಲೂ ನೋವು ಶಮನವಾಗದೆ ಕಾಡಿತು. ಮನೋಜ್ ವೈದ್ಯರ ಬಳಿಗೆ ಹೋದರು. ದಂತವೈದ್ಯರು ಬಾಯಿ ತೆಗೆಯಲು ಹೇಳಿದಾಗ ದೊಡ್ಡದಾಗಿ ಬಾಯಿ ತೆರೆಯಲು ಮನೋಜ್ಗೆ ಸಾಧ್ಯವಾಗಲಿಲ್ಲ. ಆಗ ವೈದ್ಯರು ಒಂದೇ ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆ ಯಾವುದು ಅಂತ ನೋಡೋಣ. ಅಂದರೆ ತನ್ನ ತಂದೆಗೆ ಕ್ಯಾನ್ಸರ್ ಬಂದಾಗಲೂ ಮಗ ಅದರಿಂದ ಪಾಠ ಕಲಿಯಲಿಲ್ಲ. ಅವರು ಯಾವುದು ತಂಬಾಕು ಭರಿತ ಪಾನನ್ನು ತಿನ್ನತೊಡಗಿದ್ರು, ಗುಡ್ಕಾ ಚಟವನ್ನು ಅಂಟಿಸಿಕೊಂಡ್ರು. ಕೊನೆಗೆ 1996 ಕೊನೆಯ ತಿಂಗಳು
ಅಂದರೆ ಡಿಸೆಂಬರ್ ತಿಂಗಳು ಒಂದು ದಿವಸ ಅವರಿಗೆ ಮನೋಜ್ ಠಾಕೂರ್ ಅವರಿಗೆ ಕೆಳಗಿನ ಎಡದವಡೆಯಲ್ಲಿ ಸಣ್ಣಗೆ ನೋವು ಕಾಣಿಸಿಕೊಳ್ತದಂತೆ. ಆಗ ನೋವು ಕಾಣಿಸಿಕೊಂಡಾಗ ನೋವಿನ ಶಮನಕ್ಕಾಗಿ ಅವರು ಏನು ಪೇಯ್ನ್ ಕಿಲ್ಲರ್, ನೋವು ನಿವಾರಕ ಗುಳಿಗೆಯನ್ನು ತೆಗೆದುಕೊಂಡರು. ಆದರೂ ಕೂಡ ನೋವು ಕಡಿಮೆ ಆಗಲಿಲ್ಲ. ಬಹುಶಃ ಹಲ್ಲಿನದ್ದು ಏನಾದರೂ ತೊಂದರೆ ಇರ್ಬೋದು ಅಂತ ಅವರು ಡೆಂಟಿಸ್ಟ್ ಹತ್ರ, ದಂತವೈದ್ಯರ ಹತ್ರ ಹೋದರು. ದಂತವೈದ್ಯರು ಏನಾಗಿದೆ ಅಂತ ನೋಡಲಿಕ್ಕೆ ಬಾಯಿಯನ್ನು ತೆರೆಯಲು ಹೇಳ್ತಾರಂತೆ. ಆದರೆ ಮನೋಜ್ ಠಾಕೂರಿಗೆ ದೊಡ್ಡದಾಗಿ ಬಾಯಿ ತೆರೆಯಲು ಸಾಧ್ಯವಾಗಲಿಲ್ಲ. ಆಗ ಡಾಕ್ಟರ್ ಈ ರೀತಿ ಕೇಳಿದ್ರಂತೆ, ಮನೋಜ್, ನೀವು ಗುಡ್ಕಾ ತಿನ್ನುತ್ತೀರಾ ಅಂತ ಒಂದೇ ಪ್ರಶ್ನೆ ಕೇಳಿಬಿಟ್ರಂತೆ. ಆ ಪ್ರಶ್ನೆಯಲ್ಲೇ ಮನೋಜ್ ಅವರ ಬದುಕು ತಲೆ ಕೆಳಗಾಯಿತು. ಮುಂದೆ ಏನಾಗ್ತದೆ? ಮನೋಜ್ ಅವರು ಮುಂಬಯಿಯ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಹೋದರು. ವೈದ್ಯರು ಹೇಳಿದರು, ಅಲ್ಲಿ ತಪಾಸಣೆ ಮಾಡಿದ ನಂತರ ವೈದ್ಯರು ಹೇಳಿದ್ರಂತೆ, ಮನೋಜ್, ಎಡದವಡೆಗೆ ಕ್ಯಾನ್ಸರ್ ಬಡಿದಿದೆ. ಗುಡ್ಕಾ ಮತ್ತು ತಂಬಾಕಿನಿಂದ ಎಡಭಾಗದ ಮೇಲಿನ ಮತ್ತು ಕೆಳಗಿನ ದವಡೆಗಳು ಪೂರ್ತಿ ಹಾಳಾಗಿವೆ. ಇನ್ನೂ ಆರಂಭದ ಹಂತದಲ್ಲಿರುವುದರಿಂದ ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ ಅಂತ ವೈದ್ಯರು ಹೇಳಿದಾಗ, ಅದು ಕೂಡ ಎಡದವಡೆಗೆ ಕ್ಯಾನ್ಸರ್ ಬಂದಿದೆ. ಗುಡ್ಕಾ ಮತ್ತು ತಂಬಾಕು ತಿನ್ನೋದ್ರಿಂದಾಗಿ ಎಡಭಾಗದ ಮೇಲಿನ ಮತ್ತು ಕೆಳಗಿನ ದವಡೆಗಳು ಪೂರ್ತಿ ಹಾಳಾಗಿ ಹೋಗಿದೆ. ಆದರೂ ಫಸ್ಟ್ ಸ್ಟೇಜಲ್ಲಿದೆ, ಆರಂಭದ ಹಂತದಲ್ಲಿದೆ. ಹಾಗಾಗಿ ಆಪರೇಷನ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಿ ಅಂತ ಹೇಳಿದಾಗ ಮನೋಜ್ಗೆ ಆಘಾತ ಆಗಿಬಿಡ್ತದೆ, ಶಾಕ್ ಆಗಿಬಿಡ್ತದೆ. ತಲೆದಂಡ ಹೊತ್ತ ಭಾವ ಅಂದರೆ ಒಂದು ಚಟಕ್ಕಾಗಿ, ಒಂದು ಸಂತೋಷಕ್ಕಾಗಿ, ಹವ್ಯಾಸಕ್ಕಾಗಿ ಮಾಡಿಸಿಕೊಂಡಂತಹ ಆ ಒಂದು ಸಿಗರೇಟ್, ತಂಬಾಕು ಭರಿತ ಪಾನ್ ಮತ್ತು ಗುಡ್ಕಾ ಚಟ, ಖುಷಿಗಾಗಿ ರೂಢಿಸಿಕೊಂಡದ್ದು. ಅಪ್ಪನಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬಂದಾಗಲೂ ಕೂಡ ಎಚ್ಚೆತ್ತುಕೊಳ್ಳಲಿಲ್ಲ. ಈಗ ತನಗೆ ಆ ಕ್ಯಾನ್ಸರ್ ಬಂದಾಗ ತಲೆದಂಡ ಫೈನ್ ಕಟ್ಟಿದ್ದವರೇ ಅಲ್ವಾ? ನಾವು ಮಾಡಿದಂತಹ ಪಾಪಗಳಿಗೆ ಅಥವಾ ತಪ್ಪು ಕೆಲಸಗಳಿಗೆ ನಾವೇ ಫೈನ್, ತಲೆದಂಡ ಕಟ್ಟಬೇಕಲ್ವಾ? ಹಾಗೆ ಸಿಗರೇಟು ಬಿಟ್ಟು ಗುಡ್ಕಾಕ್ಕೆ ಬದಲಿಸಿದಾಗ ತಂದೆಯನ್ನು ಕೊಂಡೊಯ್ದ ಕ್ಯಾನ್ಸರ್ನ ಕಬಂಧ ಬಾಹುಗಳಿಂದ ತಾನು ತಪ್ಪಿಸಿಕೊಂಡೆ ಎಂದುಕೊಂಡಿದ್ದರು. ತಂದೆ ಸಿಗರೇಟ್ ಸೇದಿದ್ದರಿಂದಾಗಿ ಅವರಿಗೆ ಕ್ಯಾನ್ಸರ್ ಬಂತು. ಹಾಗಾಗಿ ತಾನು ಸಿಗರೇಟ್ ಸೇದುವುದಿಲ್ಲ, ನಾನು ತಂಬಾಕು ಗುಡ್ಕವನ್ನು ಅದನ್ನು ತಿಂತೇನೆ ಅಂತ ಅವರು ಆ ಚಟವನ್ನು ಅಂಟಿಸಿಕೊಂಡಿದ್ದರು. ಅಯ್ಯೋ, ಹಾಗೆ ಮಾಡಿದ್ರಿಂದಾಗಿ ತನಗೆ ಕ್ಯಾನ್ಸರ್ ಬರುವುದು ತಪ್ಪಿಸಿಕೊಳ್ಳಿಕ್ಕೆ ಆಗಲಿಲ್ಲ, ಕ್ಯಾನ್ಸರ್ ಬಂದೇ ಬಂತು. ಗುಡ್ಕಾ ಮತ್ತು ಪಾನ್ ಬಾಯಿಯ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ ಮನೋಜ್ ಊಹಿಸಿರಲಿಲ್ಲ. ತಂದೆಗೆ ಸಿಗರೇಟ್ ಸೇದಿದ್ದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬಂತಲ್ವ, ಹಾಗಾಗಿ ನಾನು ಸಿಗರೇಟ್ ಸೇದುವುದಿಲ್ಲ ಅಂತ ಯೋಚನೆ ಮಾಡಿಕೊಂಡು ಅವರು ಪಾನ್ ತಿಂದದ್ದು, ಗುಡ್ಕಾ ತಿಂದದ್ದು. ಆದರೆ ಅದರಲ್ಲಿಯೂ ಕೂಡ ಕ್ಯಾನ್ಸರ್ ಬರ್ತದೆ ಅಂತ ಯೋಚನೆ ಮಾಡಲೇ ಇಲ್ಲ. ಕಣ್ಣೆದುರೇ ತಂದೆಯವರ ಅತಿ ನೋವಿನ ಅಂತ್ಯವನ್ನು ಕಂಡಿದ್ದರು. ಇದು ನನಗಾಗದು ಎಂಬ ಹುಸಿ ಭರವಸೆಯಲ್ಲಿದ್ದರು. ಅಂದರೆ ಕೆಲವೊಮ್ಮೆ ನಾವು ಯೋಚನೆ ಮಾಡ್ತೇವೆ ನೋಡಿ, ಕೆಲವು ಕೆಟ್ಟ ಹವ್ಯಾಸಗಳು ಇರ್ಬೋದು, ಇಂಥದ್ದೇ ಕುಡಿಯುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಡ್ರಗ್ಸ್ ಇರ್ಬೋದು, ಅಥವಾ ಕೆಲವೊಮ್ಮೆ ಹೆಣ್ಣು ಹುಚ್ಚು ಕೂಡ, ಅದು ಕೂಡ ಒಂದು ಕೆಟ್ಟದ್ದೇ. ಅದರಿಂದ ಬೇರೆ ಬೇರೆ ಸ್ತ್ರೀಯ ಸಂಘಕ್ಕೆ ಹೋದರೆ ಅದರಿಂದಲೂ ಕೂಡ ಬೇರೆ ಬೇರೆ ಮಾರಕವಾದಂತಹ ಕಾಯಿಲೆಗಳು ಬರುವಂಥದ್ದು ಇರ್ತದೆ. ಅಂದರೆ ಬೇರೆಯವರಿಗೆ ಬಂದಾಗಲೂ ಕೂಡ ಅದು ನನಗೆ ಬರಲಿಕ್ಕಿಲ್ಲ ಅಂತ ನಾವು ಹಗುರವಾಗಿ ಬಿಡ್ತೇವೆ, ಅಂದರೆ ಹಗುರವಾಗಿ ತಗೊಳ್ತೇವೆ. ಇವರು ಮಾಡಿದ್ದು ಅಷ್ಟೇ, ಯಾರು ಮನೋಜ್ ಠಾಕೂರ್. ಮುಂದೆ ಅವರು ಏನು ಮಾಡ್ತಾರೆ ಅನ್ನೋದನ್ನು ನೋಡಿ. ಅದೇ ಇನ್ನೊಂದು ಸರ್ಜರಿ ಮಾಡಬೇಕು, ಆಪರೇಷನ್ ಮಾಡಬೇಕು ಅಂತ ವೈದ್ಯರು ಹೇಳಿದಾಗ ಈ ಮನೋಜ್ ಆಸ್ಪತ್ರೆಯಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ಒಂದು ಸ್ವಲ್ಪ ಅವರು ಧೈರ್ಯ ತಂದುಕೊಳ್ತಾರೆ. ಅಪ್ಪನ ಕ್ಯಾನ್ಸರ್ ಕಡೆಯ ಹಂತದಲ್ಲಿ ಗೊತ್ತಾದದ್ದು, ತನ್ನದು ಆರಂಭದಲ್ಲಿ ಅಂತ ತಿಳಿದು ಬಂದಿದೆ. ಅಂದರೆ ಅವರು ಪಾಸಿಟಿವ್ ಆಗಿ ತಗೊಳ್ತಾರೆ. ಅಪ್ಪನ ಕೊನೆಗಾಲದಲ್ಲಿ ಗೊತ್ತಾಯಿತು, ಹಾಗಾಗಿ ಅವರು ನರಳಿ ಸತ್ತರು. ನನಗೇನೋ ದೇವರ ದಯ, ಫಸ್ಟಿಗೆ ಆರಂಭಿಕ ಹಂತದಲ್ಲೇ ಗೊತ್ತಾಗಿದೆ, ಹಾಗಾಗಿ ನಾನು ಬದುಕುತ್ತೇನೆ ಅನ್ನುವಂಥ ಒಂದು ಧೈರ್ಯ ಮಾಡಿಕೊಂಡ್ರಂತೆ, ಹಠ ತೊಟ್ಟರು. ಶಸ್ತ್ರಚಿಕಿತ್ಸೆಗೆ ತಯಾರಾದರು. ಪ್ಲಾಸ್ಟಿಕ್ ಸರ್ಜರಿಯಿಂದ ಛಿದ್ರವಾದ ಮುಖವನ್ನು ಹೆಚ್ಚು ವಿಕಾರವಾಗಿ ಕಾಣದಂತೆ ಸರಿಪಡಿಸಬಹುದು ಅಂತ ವೈದ್ಯರು ಆಶ್ವಾಸ ನೀಡಿದರು. ಶಸ್ತ್ರಚಿಕಿತ್ಸೆ ನಡೆಯಿತು. ಕ್ಯಾನ್ಸರ್ ಬಡಿದ ದವಡೆಯ ಭಾಗವನ್ನು ತೆಗೆದುಹಾಕಿದರು. ದವಡೆ ಇಲ್ಲದ ಟೊಳ್ಳು ಭಾಗ ಮುಖವನ್ನು ವಿಕಾರಗೊಳಿಸಿತು. ಪ್ಲಾಸ್ಟಿಕ್ ಸರ್ಜರಿ ಹೊಂದಿ ಬರಲಿಲ್ಲ. ಬಾಯಿಯ ಎಡಭಾಗದಲ್ಲಿ ಯಾವ ಆಹಾರವನ್ನು ಜಗಿಯಲು ಇನ್ನೂ ಸಾಧ್ಯವಿರಲಿಲ್ಲ. ಗಾಯ ಪೂರ್ತಿಯಾಗಿ ವಾಸಿಯಾಗಲು 4 ತಿಂಗಳು ಹಿಡಿಯಿತು. ದೇಹಕ್ಕೆ ಆಹಾರ ಬೇಕಿತ್ತು, ಆದರೆ ತಿನ್ನುವ ಒಂದೊಂದು ತುತ್ತು ಅತಿ ಪ್ರಯಾಸದ್ದಾಗಿತ್ತು.
ಅತಿ ನಿಧಾನದ ನೋವಿನ ಪ್ರಕ್ರಿಯೆಯಾಗಿತ್ತು. ಸರಳ ಆಹಾರವನ್ನು ತಿನ್ನಲು ಗಂಟೆಗೂ ಮೀರಿ ಸಮಯ ಹಿಡಿಸುತ್ತಿತ್ತು. ಮೊದಲೇ ವೈಯಕ್ತಿಕ ಕಾರಣಗಳಿಂದ ಕೆಲಸವನ್ನು ಉದಾಸೀನ ಮಾಡಿದ್ದ ಮನೋಜ್ಗೆ ಕ್ಯಾನ್ಸರ್ ಜೊತೆಗೂಡಿದ್ದಾಗ ಕೆಲಸ ಬಿಡಬೇಕಾದ ಪರಿಸ್ಥಿತಿ. ಅಷ್ಟು ದೀರ್ಘ ರಜೆ ಸಿಗುವಂತಿರಲಿಲ್ಲ. ಉಳಿತಾಯವೆಲ್ಲ ಖರ್ಚಾಗಿತ್ತು. ಕೈಯಲ್ಲಿ ಕೆಲಸವಿಲ್ಲ, ಹಣವಿಲ್ಲ. ಆ ಒಂದು ಚಟದಿಂದಾಗಿ ಏನೆಲ್ಲ ಆಯಿತು ನೋಡಿ. ಕ್ಯಾನ್ಸರ್ ಬಂತು, ದವಡೆಯ ಕ್ಯಾನ್ಸರ್ ಬಂತು. ಮೇಲಿನ ಎಡಭಾಗದ ಮೇಲಿನ ದವಡೆ, ಕೆಳಗಿನ ದವಡೆ ಸಂಪೂರ್ಣವಾಗಿ ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿದರು. ಪ್ಲಾಸ್ಟಿಕ್ ಸರ್ಜರಿಯಿಂದ ಛಿದ್ರವಾದಂತಹ ಮುಖ ಹೇಗೋ ಆಯಿತು. ಛಿದ್ರವಾಗಿ ಹೋಯಿತು, ವಿಕಾರವಾಗಿ ಹೋಯಿತು. ಆಗ ವಿಕಾರವಾಗಿ ಕಾಣಿಸ್ತದೆ, ಹೌದು, ಅದನ್ನು ಸರಿಪಡಿಸ್ಬೋದು ಅಂತ ಕ್ಯಾನ್ಸರನ್ನು ಅದರಿಂದ ಮುಕ್ತಿ ಪಡೆಯೋಣ, ಒಂದು ಶಸ್ತ್ರಚಿಕಿತ್ಸೆ ಮಾಡೋಣ, ಮುಖವೇನೋ ವಿಕಾರಗೊಳ್ತದೆ, ಆದರೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಸರಿ ಮಾಡ್ಬೋದು ಅಂತ ವೈದ್ಯರು ಆಶ್ವಾಸನೆ ಕೊಡ್ತಾರೆ. ಶಸ್ತ್ರಚಿಕಿತ್ಸೆ ಮಾಡಿದರು. ಕ್ಯಾನ್ಸರ್ ಬಡಿದಂತಹ ದವಡೆಯ ಭಾಗವನ್ನೇ ತೆಗೆದು ಹಾಕಿದ್ರಂತೆ. ದವಡೆ ಇಲ್ಲದ ಟೊಳ್ಳು ಭಾಗ ಮುಖವನ್ನು ವಿಕಾರಗೊಳಿಸಿತು. ನೀವು ಕಲ್ಪಿಸ್ಕೊಳ್ಬೇಕು ಆ ಮುಖ ಹೇಗಿರ್ಬೋದು ಅಂತ. ಪ್ಲಾಸ್ಟಿಕ್ ಸರ್ಜರಿ ಹೊಂದಿ ಬರಲಿಲ್ಲ. ಬಾಯಿಯ ಎಡಭಾಗದಲ್ಲಿ ಯಾವ ಆಹಾರವನ್ನು ತಿಂದರೂ ಕೂಡ ಜಗಿಯಲು ಕಷ್ಟವಾಯ್ತಂತೆ. ಅಂದರೆ ಬದುಕಬೇಕಾದ್ರೆ ಆಹಾರ ಬೇಕೇ ಬೇಕು, ಆದರೆ ಆಹಾರವನ್ನು ಅಗಿಯುವುದು ಹೇಗೆ? ಅದು ಕೂಡ ಈ ಗಾಯ ಪೂರ್ತಿಯಾಗಿ ವಾಸಿಯಾಗಲಿಕ್ಕೆ 4 ತಿಂಗಳು ಹಿಡಿತದೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ಒಂದು ದವಡೆಯಲ್ಲಿ ಏನಾದರೂ ಒಂದು ಉಷ್ಣದಿಂದ ಒಂದು ಗಾಯ ಆದರೆ, ಅಥವಾ ನಾಲಿಗೆಯಲ್ಲಿ ಅಥವಾ ಮೇಲಿನ ದವಡೆಯ ಭಾಗದಲ್ಲಿ ಒಂದು ಉಷ್ಣದಿಂದ ಒಂದು ಗಾಯ ಏನಾದರೂ ಆದರೆ ಬಹಳಷ್ಟು ಕಷ್ಟಪಡ್ತೇವೆ. ಆದರೆ ಈ ಕ್ಯಾನ್ಸರ್ ನೀವು ಯೋಚನೆ ಮಾಡಿ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಇಂತಹ ಒಂದು ಚಟ ಕೆಲವೊಮ್ಮೆ ಫ್ರೆಂಡ್ಸಿಂದ ಬರ್ತದೆ, ಕೆಲವೊಮ್ಮೆ ತಾನಾಗಿ ಬಂದಿರುವಂಥದ್ದು ಇರ್ತದೆ. ಹಾಗಾಗಿ ನಿಮ್ಮದಿನ್ನೂ ಸಣ್ಣ ಪ್ರಾಯ. ಹಾಗಾಗಿ ಇಂಥ ಚಟ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಬಿಟ್ಟುಬಿಡಿ. ಮುಂದೆ ಹೇಳ್ತಾರೆ ಅವರು, ಮನೋಜ್ ಠಾಕೂರ್ ಹೇಳ್ತಾರೆ, ತಿನ್ನುವ ಒಂದೊಂದು ತುತ್ತು ಕೂಡ ಅತಿ ಪ್ರಯಾಸದ್ದು, ಬಹಳ ಕಷ್ಟಕರವಾಗಿತ್ತು. ಅದು ನಿಧಾನದ ನೋವಿನ ಪ್ರಕ್ರಿಯೆ ಆಗಿತ್ತು. ಸರಳ ಆಹಾರ, ಒಂದು ಸ್ವಲ್ಪ ಆಹಾರ ತಿನ್ನಬೇಕಾದ್ರೆ ಒಂದು ಗಂಟೆ ತಾಗ್ತಾ ಇತ್ತಂತೆ. ಮೊದಲೇ ಕೆಲಸವನ್ನು ಯಾವುದ್ಯಾವುದೋ ಕಾರಣದಿಂದ, ವೈಯಕ್ತಿಕ ಕಾರಣದಿಂದ ಅವರು ಉದಾಸೀನ ಮಾಡಿದ್ರಂತೆ. ಆದರೆ ಈಗ ದೀರ್ಘವಾದ ರಜೆ ಆ ಕಂಪನಿಯವರು ಕೊಡಲಿಲ್ಲ, ಬಿಡಲೇಬೇಕಾಯಿತು. ಒಂದು ಕಡೆ ಹಣ ಇಲ್ಲ, ಉಳಿತಾಯ ಮಾಡಿದ್ದು ಕೂಡ ಖರ್ಚಾಯಿತು, ಈ ಸರ್ಜರಿಗೋಸ್ಕರ ಖರ್ಚಾಯಿತು. ಕೈಯಲ್ಲಿ ಕೆಲಸ ಇಲ್ಲ, ಹಣ ಇಲ್ಲ. ಮುಂದೇನಾಗ್ತದೆ ಅಂತ ನೋಡೋಣ. 1997 ಇಡೀ ವರ್ಷ ಆಸ್ಪತ್ರೆಯ ಒಳಗೆ ಹೊರಗೆ ದಿನಗಳು ಕಳೆದವು. 3 ಶಸ್ತ್ರಚಿಕಿತ್ಸೆಗಳು ಮುಖದ ಮೇಲೆ, ಜೊತೆಗೆ ರೇಡಿಯೇಷನ್ ಚಿಕಿತ್ಸೆ. ತಮ್ಮದೇ ನೋವು, ಸಂಕಟ, ದುರವಸ್ಥೆಯಲ್ಲಿ ಮುಳುಗಿ ಹೋಗಿದ್ದ ಈ ಸಮಯದಲ್ಲಿ ಮನೋಜ್ಗೆ ಅನಿಸಿತು, ನಾನು ನನ್ನ ಅನುಭವವನ್ನು, ಅತಿ ದುಬಾರಿಯಾಗಿ ಕಲಿತ ಪಾಠವನ್ನು ಜನರಲ್ಲಿ ಹಂಚಿಕೊಳ್ಳಬೇಕು. ನಾನು ನಡೆದ ತಪ್ಪು ಹಾದಿಯಲ್ಲಿ, ನೋವಿನ ನೆರಳಲ್ಲಿ ಇತರರು ಹೆಜ್ಜೆ ಹಾಕದಂತೆ ತಡೆಯಲು ಪ್ರಯತ್ನಿಸಬೇಕು ಅನ್ನುವಂತಹ ಒಂದು ಪಾಠ. ಅಂದರೆ ಅವರು ಯೋಚನೆ ಮಾಡ್ತಾರೆ, ತನ್ನ ಮುಖದಲ್ಲಿ ಈ ದವಡೆಯ ಈ ಒಂದು ಕ್ಯಾನ್ಸರ್ ಯುಕ್ತವಾದಂತಹ ಕಣಗಳನ್ನು ತೆಗೆಸಿ ಹಾಕಲಿಕ್ಕೆ 3 ಸರ್ಜರಿ ಆಯಿತು. ಅತಿ ದುಬಾರಿಯಾದ ಸರ್ಜರಿ. ಅಂದರೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಲಕ್ಷಗಟ್ಟಲೆ ಖರ್ಚು. ಹಾಗಾಗಿ ಇದೊಂದು ದುಬಾರಿಯಾಗಿ ಕಲಿತಂಥ ಪಾಠ ನಾನು ಜನರಲ್ಲಿ ಹಂಚಿಕೊಳ್ಬೇಕು. ಪಾನ್ ತಿನ್ನುವವರಲ್ಲಿ, ಗುಟ್ಕಾ ತಿನ್ನುವವರಲ್ಲಿ ಇದನ್ನು ನಾನು ಹೇಳಬೇಕು ಅನ್ನುವಂಥದ್ದನ್ನು ಅವರು ಯೋಚನೆ ಮಾಡ್ತಾರೆ. ನಾನು ನಡೆದಂತಹ ತಪ್ಪು ಹಾದಿಯಲ್ಲಿ, ಈ ನೋವಿನ ನೆರಳಲ್ಲಿ ಇತರರು ಹೆಜ್ಜೆ ಹಾಕದ ಹಾಗೆ ನಾನು ಪ್ರಯತ್ನಿಸ್ತೇನೆ ಅಂತ ಅವರು ಯೋಚನೆ ಮಾಡ್ತಾರೆ. ಅದು ಅವರ ಬದುಕಿಗೊಂದು ಹೊಸ ಅರ್ಥ ಕಂಡಿತು, ಹೊಸ ಹಾದಿ ನಿಂತಿತ್ತು. ಆಸ್ಪತ್ರೆಗೆ ಹೋಗಿ ಬರುವಾಗ ಮೆಟ್ರೋ ರೈಲುಗಳಲ್ಲಿ ಸಹ ಪ್ರಯಾಣಿಕರು ತನ್ನಂತೆಯೇ ಎಗ್ಗಿಲ್ಲದೆ ಗುಡ್ಕಾ ಜಗಿಯುವುದನ್ನು ಕಂಡಿದ್ದರು. ಮನೋಜ್ ಕುಳಿತಲ್ಲಿ, ನಿಂತಲ್ಲಿ, ರೈಲಿನಲ್ಲಿ, ಬಸ್ಸಿನಲ್ಲಿ ಎಲ್ಲ ಕಡೆ ಗುಡ್ಕಾ ತಿನ್ನುವವರನ್ನು ಕಂಡರು. ತನ್ನ ಸ್ಥಿತಿಯ ಬಗ್ಗೆ ವಿವರಿಸಿ ಗುಡ್ಕಾ ಜಗಿಯುವುದು ಎಷ್ಟು ಅಪಾಯಕಾರಿ ಎಂದು ಹೇಳಿದರು. ವೈದ್ಯರ ಚಾಕು ಚೋರಿಗೆ ತುತ್ತಾದ ಅವರ ಮುಖದಲ್ಲಿ ಗುಡ್ಕಾ ಚಟಕ್ಕೆ ಬಲಿಯಾದ ಬಹಳಷ್ಟು ಜನರು ತಮ್ಮ ಭವಿಷ್ಯದ ಪ್ರತಿಬಿಂಬವನ್ನು ಕಂಡು ಹೆದರಿದರು. ಮನೋಜ್ ತಮ್ಮ ಭಯಾನಕ ಅನುಭವಗಳನ್ನು ಹಂಚಿಕೊಂಡಂತೆ ಗುಡ್ಕಾ ಜಗಿಯುವವರಲ್ಲಿ ಒಂದಿಷ್ಟು ಪರಿವರ್ತನೆ ಕಾಣುತ್ತಿತ್ತು. ಮನೋಜ್ ಅವರ ಬುದ್ಧಿವಾದ ಮತ್ತು ಮಾರ್ಗದರ್ಶನದಲ್ಲಿ ಅನೇಕರು ಗುಡ್ಕಾ ಚಟ ಬಿಟ್ಟರು. ಇವರು ಹೇಳ್ತಾರೆ, ತಾನು ಹೋಗ್ತಾ ಇರುವಂತಹ ರೈಲಿನಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ರೈಲು ನಿಲ್ದಾಣಗಳಲ್ಲಿ ಹೀಗೆ ಗುಡ್ಕಾ ತಿನ್ನುವವರನ್ನು ಬಹಳಷ್ಟು ಜನರನ್ನು ಅವರು ನೋಡಿದರು.
ಅವರ ಹತ್ತಿರ ಹೋಗಿ ಎಲ್ಲ ತನಗೆ ಆದಂತಹ ಪರಿಸ್ಥಿತಿಯನ್ನು ತಾವು ಅನುಭವಿಸಿದಂತಹ ನೋವನ್ನು ಅದಕ್ಕೆ ಸರಿಯಾಗಿರುವಂತಹ ಉದಾಹರಣೆ ಸಮೇತವಾಗಿ ತನ್ನನ್ನೇ ತಾನು ತೋರಿಸಿಕೊಂಡ್ರಂತೆ. ಅವರನ್ನು ನೋಡಿದಾಗ ಜನರಿಗೆ ಹೆದರಿಕೆ ಹುಟ್ಟಿತಂತೆ. ಅಯ್ಯೋ, ನಾವು ಕೂಡ ಗುಟ್ಕಾ ತಿಂದರೆ ಇದೇ ಪರಿಸ್ಥಿತಿ ಬರ್ತದಲ್ಲ ಅಂತ. ಹಾಗಾಗಿ ಅವರೇನು ಮಾಡ್ತಾರೆ, ಅವರು ಪರಿವರ್ತನೆ ತಮ್ಮಲ್ಲಿ ತಾವೇ ಪರಿವರ್ತನೆ ತಂದುಕೊಳ್ತಾರಂತೆ. ಗುಟ್ಕಾ ತಿನ್ನುವವರು, ಪಾನ್ ತಿನ್ನುವವರು ಇವರನ್ನು ನೋಡಿ ಖುದ್ದಾದ ಎದುರಿಗೇ ಇರುವಂತಹ ಈ ಒಂದು ಉದಾಹರಣೆಯನ್ನು ನೋಡಿ ಅವರು ತಿನ್ನುವುದನ್ನು ಬಿಟ್ರಂತೆ. ಎಷ್ಟೋ ಜನ ಗುಟ್ಕಾ ಚಟವನ್ನು ಬಿಟ್ಟರಂತೆ. ಮನೋಜ್ಗೆ ಪುನರ್ಜನ್ಮ ಪಡೆದಂತೆ ಭಾಸವಾಯಿತು. ಹೊಸ ಬದುಕು ಆರಂಭಿಸಿದರು. ಗುಟ್ಕಾ ತಿನ್ನುವ ಬಹಳಷ್ಟು ಜನರಿಗೆ, ಅದರಲ್ಲೂ ಎಳೆಯರಿಗೆ ಅದೆಂಥ ಭಯಂಕರ ಭವಿಷ್ಯದತ್ತ ಎಳೆದೊಯ್ಯುತ್ತದೆ ಎಂಬ ಅರಿವಿರಲಿಲ್ಲ. ಕ್ಯಾನ್ಸರ್ನ ಭೀಕರತೆ, ಅದರ ಚಿಕಿತ್ಸೆಯ ಕಠೋರ ವಿಧಾನಗಳು ತಿಳಿದಿರಲಿಲ್ಲ. ಈ ಚಟ ವೈಯಕ್ತಿಕ ಬದುಕಿನಲ್ಲಿ ಎಂತಹ ಬಿರುಗಾಳಿ ಎಬ್ಬಿಸಬಹುದು ಎಂದೂ ಕೂಡ ಗೊತ್ತಿರಲಿಲ್ಲ. ಮನೋಜ್ ಗುಟ್ಕಾ ವಿರುದ್ಧ ತಮ್ಮದೇ ಆದ ಸಮರ ಸಾರಿದರು. ಮಾರ್ಗದರ್ಶಕರಾಗಿ, ಆಪ್ತ ಸಲಹೆಗಾರರಾಗಿ ಮನೋಜ್ ರೂಪುಗೊಂಡರು. ಅನೇಕರ ಬೆನ್ನು ಬಿದ್ದು ಚಟ ಬಿಡಿಸಿದರು. ಅದೇ ಅವರ ಬದುಕಿನ ಗುರಿಯಾಯಿತು. ಮನಸ್ಸಿಗೆ ತೃಪ್ತಿ ಮತ್ತು ಸಮಾಧಾನ ನೀಡಿತ್ತು. ಅಂದರೆ ಅವರಿಗೆ ಈಗ ತಾನು ಪುನರ್ಜನ್ಮ ಪಡೆದ ಹಾಗೆ ಆಯಿತು. ಅದರಲ್ಲಿಯೂ ಕೂಡ ಅವರು ಅಂದರೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ನಂತರ ಇದು 2ನೇ ಜನ್ಮ ಅನ್ನುವ ಹಾಗೆ ಆಯಿತು. ಹಾಗಾಗಿ ಅವರು ಹೊಸ ಜೀವನವನ್ನು ಆರಂಭಿಸ್ತಾರೆ, ಹೊಸ ಬದುಕನ್ನು ಆರಂಭಿಸ್ತಾರೆ. ಗುಟ್ಕಾ ತಿನ್ನುವ ಬಹಳಷ್ಟು ಜನರಿಗೆ, ಅದರಲ್ಲಿಯೂ ಕೂಡ ಒಂದು ಟೀನೇಜ್ ಇರ್ತದೆ ನೋಡಿ, ಯಂಗ್ ಏಜಿನವರು, ಎಳೆಯರಿಗೆ, ಅವರಿಗೆ ಈ ಒಂದು ಚಟ ಅಂದರೆ ಪಾನ್ ತಿನ್ನುವಂತಹ, ಗುಟ್ಕಾ ತಿನ್ನುವಂತಹ ಚಟ ಎಲ್ಲಿಯವರೆಗೆ ಭವಿಷ್ಯಕ್ಕೆ ಮಾರಕವಾಗ್ತದೆ ಅನ್ನೋದು ಅವರಿಗೆ ತಿಳಿದಿರಲಿಲ್ಲ. ಹಾಗೆ ಅದು ಎಲ್ಲಿಯವರೆಗೆ ಕೊಂಡೊಯ್ತದೆ, ಆ ಶಸ್ತ್ರಚಿಕಿತ್ಸೆಯ ಭೀಕರತೆ, ಅಂದರೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಅಂದರೆ ಕೀಮೋಥೆರಪಿ ಇರ್ಬೋದು ಅಥವಾ ಈ ರೇಡಿಯೇಷನ್ ಥೆರಪಿ ಇರ್ಬೋದು, ಇದರಿಂದೆಲ್ಲ ಯಾವುದೆಲ್ಲ ಒಂದು ಪ್ರಭಾವ ಬೀಳ್ತದೆ ಅನ್ನುವಂಥದ್ದನ್ನು ತಿಳಿಸಿದಾಗ ಆ ಎಳೆಯರೂ ಕೂಡ ತಮ್ಮದೇ ಆದಂಥ ಈ ಮನೋಜ್ ಅವರು ಈ ಒಂದು ಜನರಿಗೆ ಪಾಠವನ್ನು ಹೇಳುವಂಥ, ತಮ್ಮ ಅನುಭವವನ್ನು ಹೇಳುವ ಮುಖಾಂತರ ಅವರು ಒಂದು ರೀತಿಯಲ್ಲಿ ಗುಟ್ಕಾದ ವಿರುದ್ಧ ತಮ್ಮದೇ ಆದಂತಹ ಸಮರವನ್ನು ಸಾರಿದರು. ಹಾಗೆ ಈ ಗುಟ್ಕಾ ತಿನ್ನುವವರಿಗೆ, ಪಾನ್ ತಿನ್ನುವವರಿಗೆ ಅವರು ಮಾರ್ಗದರ್ಶಕರಾದರು. ಅಂದರೆ ತಿನ್ನದ ವಿರುದ್ಧ ಮನೋಜ್ ಗುಟ್ಕಾ ವಿರುದ್ಧ ತಮ್ಮದೇ ಆದ ಸಮರವನ್ನು ಸಾರ್ತಾರೆ. ಮಾರ್ಗದರ್ಶಕರಾಗಿ, ಆಪ್ತ ಸಲಹೆಗಾರರಾಗಿ, ಅಂದರೆ ಕೌನ್ಸಿಲರ್ ಆಗಿ ಅವರು ಬದಲಾವಣೆಗೊಳ್ತಾರೆ. ಅನೇಕರ ಬೆನ್ನು ಬಿದ್ದು ಹಠ ಮಾಡಿ ಅವರಿಂದ ಆ ಚಟವನ್ನು ಬಿಡಿಸ್ತಾರಂತೆ. ಕೆಲವರಾದರೆ ಏನು ಮಾಡ್ತಾರೆ, ತಿಂದರೆ ತಿನ್ನಲಿ, ಸಾಯಲಿ, ನಾನು ಹೇಗೋ ಅನುಭವಿಸಿದ್ದೇನಲ್ಲ ಅವರು ಅನುಭವಿಸಲಿ ಅನ್ನುವಂಥದ್ದು ಇರ್ತದೆ. ಆದರೆ ಮನೋಜ್ ಠಾಕೂರ್ ಅವರದ್ದು ಆ ಸ್ವಭಾವ ಅಲ್ಲ. ತಾನು ಅನುಭವಿಸಿದ ನೋವು ಇನ್ನೊಬ್ಬರು ಅನುಭವಿಸಬಾರ್ದು ಅನ್ನುವಂತಹ ದೃಷ್ಟಿ ಅವರದ್ದು. ಹಾಗಾಗಿ ಅವರು ಎಲ್ಲ ಎಳೆಯರೆಲ್ಲ ಹೀಗೆ ತಮ್ಮ ಉದಾಹರಣೆ ಹೇಳುವುದರ ಮುಖಾಂತರ ಗುಟ್ಕಾ ಪಾನ್ ತಿನ್ನುವುದನ್ನು ಬಿಟ್ಟಾಗ ಅದರಲ್ಲಿ ಅವರು ಆ ಒಂದು ವೈಯಕ್ತಿಕ ನೋವು ಏನಿತ್ತೋ, ದುಃಖ ಏನಿತ್ತೋ, ಅದರ ಮುಖಾಂತರ ಅವರು ತಮ್ಮ ಮನಸ್ಸಿಗೆ ತೃಪ್ತಿ ಮತ್ತು ಸಮಾಧಾನವನ್ನು ಪಡ್ಕೊಳ್ತಾರಂತೆ. ಚಟ ಬಿಟ್ಟವರ ಮುಖದಲ್ಲಿ ಹೊಳೆದ ಸಂತಸವನ್ನು ಕಂಡಾಗ ಅವರ ಮನೆಯವರು ವ್ಯಕ್ತಪಡಿಸುವಂಥ ಕೃತಜ್ಞತೆಯನ್ನು ಸ್ವೀಕರಿಸುವಾಗ ಮನೋಜ್ ಅವರಿಗೆ ಬದುಕು ಸಾರ್ಥಕ ಅನಿಸತೊಡಗಿತ್ತು. ಹಾಗೆ ಮನೋಜ್ ಅವರು ಏನು ಮಾಡ್ತಾರೆ ಅಂತ ನೋಡಿ, ಮುಂದಕ್ಕೆ ಏನೋ ಮಾಡ್ತಾರೆ ಅನ್ನುವಂಥದ್ದು. ಮನೋಜ್ ಠಾಕೂರ್ ಮುಂದೆ ತಂಬಾಕು ವಿರುದ್ಧ ದುಡಿಯುವ CAT ಅಂದರೆ ಕ್ರುಸೇಡ್ ಎಗೇನ್ಸ್ಟ್ ಟೊಬ್ಯಾಕೋ ಅನ್ನುವಂಥದ್ದು, ಆ CAT ಅನ್ನುವಂಥ ಸಂಘದ ಅಸೋಸಿಯೇಷನ್ನ ಸದಸ್ಯರಾಗ್ತಾರೆ. ದೊಡ್ಡ ದೊಡ್ಡ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದರು. ಅವರ ಮಾತುಗಳು, ಅನುಭವಗಳು ಜನರನ್ನು ನೇರ ತಲುಪಿದವು. ಮನೋಜ್ ಬೀದಿ ನಾಟಕಗಳಲ್ಲಿ ಪಾಲ್ಗೊಳ್ತಾರೆ. ಹಾಗೆ ತಂಬಾಕು, ಗುಟ್ಕಾ ವಿರುದ್ಧ ಕರಪತ್ರಗಳನ್ನು ಹಂಚುತ್ತಾರೆ. ಗುಟ್ಕಾ ಚಟಕ್ಕೆ ಬಲಿಯಾದ ಸಾವಿರ ಜನರೊಡನೆ ಅವರು ಮಾತನಾಡ್ತಾರೆ. ಮುಂದೆ ಇಸವಿ 2000 ಆವಾಗ ಮನೋಜ್ ಅವರಿಗೆ ವಿಪಾಸನಾ ವಿಧದ ಧ್ಯಾನದ ಪರಿಚಯವಾಯಿತು. ಅಂದರೆ ವಿಪಾಸನ ಅನ್ನುವಂಥ ಧ್ಯಾನ ಕೇಂದ್ರ, ಅದರ ಪರಿಚಯ ಅವರಿಗೆ ಸಂಪರ್ಕಕ್ಕೆ ಬರ್ತಾರೆ. ಮನೋಜ್ ಅವರಿಗೆ ತಮ್ಮೊಳಗಿನ ಒತ್ತಡ, ನೋವು, ಕೋಪ, ಪರಿತಾಪ ಎಲ್ಲವನ್ನು ಹೊರಹಾಕಲು ಸಹಾಯಕವಾಗಿತ್ತು. ಅಂದರೆ ಬೇರೆಯವರಿಗೆ ಅವರು ಗುಟ್ಕಾ ಚಟದಿಂದ ಹೊರಗೆ ತರಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಪಡ್ತಾರೆ. ಆದರೆ ತಮ್ಮ ಮುಖವನ್ನು ನೋಡುವಾಗ ಅವರಿಗೆ ಒತ್ತಡ ಆಗ್ತದೆ, ಡಿಪ್ರೆಷನ್ ಆಗ್ತದೆ. ಅಂದರೆ ತಮ್ಮೊಳಗಿನ ಒತ್ತಡ, ನೋವು, ಕೋಪ, ಅಂದರೆ ತನ್ನ ಮುಖವನ್ನು ನೋಡಿದಾಗ ತನಗೆ ಹೀಗಾಯ್ತಲ್ಲ ಅನ್ನುವಂತಹ ಕೋಪ ಬರ್ತದೆ, ಪರಿತಾಪ, ದುಃಖ, ಒಂದು ರೀತಿಯ ಬೇಸರ
ಅದೆಲ್ಲ ಬಂದಾಗ ಅವರಿಗೆ ಒಂದು ವಿಪಾಸನ ಸಾರಿ ವಿಪಾ ಈ ವಿಪಾಸನ ಅನ್ನುವಂತಹ ಒಂದು ಧ್ಯಾನ ಕೇಂದ್ರ, ಅಲ್ಲಿಗೆ ಅವರು ಬರ್ತಾರೆ. ಅಂದರೆ ತಮಗೆ ಉಂಟಾದ ಇಂತಹ ಈ ನೋವನ್ನು ನಿವಾರಿಸಿಕೊಳ್ಳಲು ಧ್ಯಾನವನ್ನು ಮಾಡೋದರ ಮುಖಾಂತರ, ಅಂದರೆ ಧ್ಯಾನದ ಮುಖಾಂತರ ಅವೆಲ್ಲವನ್ನು ಹೊರ ಹಾಕಬೇಕು, ತಮ್ಮೊಳಗಿನ ಒತ್ತಡವನ್ನು ಹೊರ ಹಾಕಬೇಕು ಅಂತ ಅವರು ಧ್ಯಾನ ಮಾಡಲಿಕ್ಕೆ ಹೋಗ್ತಾರೆ. ಮನೋಜ್ ಅವರು ವಿಪಾಸನಾ ಆಶ್ರಮದ ಮೂಲಕ ನೇಪಾಳಕ್ಕೆ ತರಬೇತಿಗೂ ಹೋಗಿ ಬಂದರು. ಹಿಂತಿರುಗಿದಾಗ ಮುಂಬೈಯಲ್ಲಿ ಹೊಸದಾಗಿ ಕಟ್ಟಲಾಗುತ್ತಿದ್ದ ವಿಪಾಸನಾ ಆಶ್ರಮವನ್ನು ನಿರ್ವಹಿಸುವ ಕೆಲಸ ಇವರಿಗೆ ದೊರೆಯುತ್ತದೆ. ಮನೋಜ್ ಅವರಿಗೆ ಆಪ್ತ ಸಲಹೆಗಾರರಾಗಿಯೂ ಜವಾಬ್ದಾರಿಗಳು ಹೆಚ್ಚಿದವು. ಎಲ್ಲಿಲ್ಲದ ಸಂತಸದಲ್ಲಿ 2 ವರ್ಷಗಳು ಕಳೆದವು. ಆದರೆ ಕ್ಯಾನ್ಸರ್ ಅವರ ಬದುಕಿಗೆ ಮತ್ತೊಮ್ಮೆ ಭೇಟಿ ನೀಡಿತು. ಅಂದರೆ ಕ್ಯಾನ್ಸರ್ ಕೆಲವೊಮ್ಮೆ ಅದು ಮತ್ತೆ ರಿಪೀಟ್ ಆಗ್ತದೆ, ಅದು ಮತ್ತೆ ಬರ್ತದಂತೆ. ಅದು ಅಂದರೆ ಅದರಲ್ಲಿಯೂ ಕೆಲವೊಂದು ವಿಧಗಳಿರ್ತವೆ. ಹೆಣ್ಣು ಗಂಡು ಅನ್ನುವಂತಹ ಕ್ಯಾನ್ಸರ್ ಕಣಗಳಿರ್ತವೆ. ಅಂದರೆ ಮೊಟ್ಟೆ ಇಡ್ತಾ ಹೋಗೋದು ಅನ್ನುವಂಥದ್ದು ನೀವು ಕೇಳಿರ್ಬೋದು. ಹಾಗೇ ಇರ್ಬೋದು, ಬಹುಶಃ ಪೂರ್ತಿ ಗುಣ ಆಗಲಿಲ್ಲ ಇದ್ದಿರ್ಬೋದು. ಹಾಗೆ ಮತ್ತೆ ಅದು ವಾಪಸ್ ತಿರುಗಿ ಬರ್ತದೆ. ಬಾಯಿಯ ಬಲಭಾಗಕ್ಕೆ ಕ್ಯಾನ್ಸರ್ ಹರಡಿತ್ತು. ಗುಡ್ಕಾ ಅವರಿಂದ ಪತ್ನಿಯನ್ನು, ಮಗಳನ್ನು, ಕೆಲಸವನ್ನು, ಆರೋಗ್ಯವನ್ನು ಎಲ್ಲವನ್ನೂ ಕಿತ್ತುಕೊಂಡಿತ್ತು. ಇದೀಗ ಬದುಕನ್ನೇ ಕಿತ್ತುಕೊಳ್ಳಲು ಹೊರಟಿತ್ತು. ಮನೋಜ್ ಸುತ್ತಲೂ ನೋಡುತ್ತಾರೆ. ಹೊರಗೆ ಮಿಲಿಯಗಟ್ಟಲೆ ಜನ ಅದೇ ಗುಡ್ಕಾ ಜಗಿಯುತ್ತಿರುವುದು ಕಂಡಿತು. ಅವರೆಲ್ಲರಿಗೂ ತಮ್ಮ ಕಥೆಯನ್ನು ತಲುಪಿಸುವುದು ಅವರ ಬದುಕಿನ ಗುರಿಯಾಯಿತು. ತಮ್ಮ ಬದುಕಿನ ಕೊನೆಯವರೆಗೂ ಗುಡ್ಕಾ ವಿರುದ್ಧ ಹೋರಾಡಲು ನಿರ್ಧರಿಸಿದ್ದರು. ದಿನಕ್ಕೆ 15-16 ಗಂಟೆ ಕೆಲಸ ಮಾಡಿದರು. ತಮ್ಮ ಜೀಪಿನಲ್ಲಿ ನಗರದ ಮೂಲೆ ಮೂಲೆಗೆ ಹೋಗಿ ತಮ್ಮ ಸಂದೇಶ ತಲುಪಿಸಿದರು. ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಲೇ ಮುಂದುವರಿದರು. ಮುಖದ ಎಡಭಾಗದಲ್ಲಿ, ಎಡ ದವಡೆಯಲ್ಲಿ ಮೇಲೆ ಮತ್ತು ಕೆಳಗೆ ಬಂದಿದ್ದಂತಹ ಕ್ಯಾನ್ಸರನ್ನು ಸರ್ಜರಿಯ ಮೂಲಕ ಇವರು ನಿವಾರಿಸಿದರು. ಆನಂತರ ಅನೇಕರಿಗೆ ಇವರು ಬುದ್ಧಿವಾದವನ್ನು ಹೇಳಿದರು, ಪಾಠವನ್ನು ಹೇಳಿದರು, ತಮ್ಮ ಅನುಭವ ಗಾಥೆಯನ್ನು ಹೇಳಿದರು. ಅನೇಕರನ್ನು ಆ ಗುಡ್ಕಾ ಪಾನ್ ಚಟಗಳಿಂದ ಹೊರಗೆ ತಂದರು. ತುಂಬ 2 ವರ್ಷ ಹೋಗ್ತದೆ. ಅವರು ಧ್ಯಾನವನ್ನು ಮಾಡಿದರು. ಆನಂತರ ಆ ವಿಪಾಸನ ಕೇಂದ್ರದ ಮುಖ್ಯ ಸಲಹೆಗಾರರಾಗಿ, ಆಪ್ತ ಸಲಹೆಗಾರರಾಗಿಯೂ ಅನೇಕ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸಿದರು. ಆದರೆ 2 ವರ್ಷ ಕಳೆಯುವಷ್ಟರಲ್ಲಿ ಮತ್ತೆ ಆ ಕ್ಯಾನ್ಸರ್ನ ಪ್ರವೇಶ ಆಗ್ತದೆ. ಅದು ಬಲಗಡೆಯ ಕ್ಯಾನ್ಸರ್, ಬಲಗಡೆಯ ದವಡೆಗೆ ಬಂದಿತ್ತು. ಮೊದಲನ ಇದರಲ್ಲೇ ಅವರು ಪತ್ನಿ, ಮಗಳು ಅವರನ್ನು ಬಿಟ್ಟು ಹೋದರು. ಕೆಲಸ ಹೋಯಿತು, ಆರೋಗ್ಯ ಹೋಯಿತು, ಎಲ್ಲವೂ ಹೋಯಿತು. ಈಗ 2ನೇ ಬಾರಿ ಅವರು ಸುತ್ತ ನೋಡಿದರು. 2ನೇ ಸಲವೂ ಬಂದಾಗ ಬಲಭಾಗದ ದವಡೆಗೆ ಈ ಕ್ಯಾನ್ಸರ್ ಬಂದಾಗ ಸುತ್ತಮುತ್ತ ನೋಡ್ತಾರೆ. ಅಯ್ಯೋ, ಎಲ್ಲ ಕಡೆಯೂ ಕೂಡ ಪಾನ್ ತಿನ್ನುವವರೇ ಕಾಣ್ತಾರೆ ಅವರಿಗೆ. ಅಂದರೆ ಜನರಿಗೆ ಎಷ್ಟು ಬುದ್ಧಿವಾದ ಹೇಳಿದರು ಅಷ್ಟೇ. ಅಲ್ಲಲ್ಲಿ ಉಗಿತಾ ಇರ್ತಾರೆ. ನೀವು ನೋಡಿರ್ಬೋದು, ಪಾನ್ ತಿಂತಾರೆ, ಅಲ್ಲಿ ಒಮ್ಮೆಲೆ ಪಿಚಕ್ಕನೆ ಉಗಿತಾ ಇರ್ತಾರೆ. ರಕ್ತದ ಹಾಗೆ ಅವರು ಉಗಿತಾರೆ. ಯಾರ ಮೇಲೆ ಬೀಳ್ತದೆ ಅದು ಕೂಡ ಬಸ್ಸಲ್ಲಿ, ರೈಲಲ್ಲಿ ಹೋಗುವಾಗ ನೀವು ಗಮನಿಸಿರ್ಬೋದು. ಆದರೂ ಅವರಿಗೆ ಬುದ್ಧಿ ಬಂದಿರುವುದಿಲ್ಲ. ಅಂಥವರ ಕುರಿತು ಇವರು ಮತ್ತಷ್ಟು ಯೋಚನೆ ಮಾಡ್ತಾರೆ ಮನೋಜ್ ಠಾಕೂರ್ ಅವರು. ಮುಂದೆ ಅದಕ್ಕಾಗಿ ಮತ್ತೆ ಅವರು ಕ್ಯಾನ್ಸರ್ ಬಂದಿದ್ದರೂ ಕೂಡ, 2ನೇ ಬಾರಿಗೆ ಕ್ಯಾನ್ಸರ್ ಬಂದಿದ್ದರೂ ಕೂಡ ದಿನದ 15-16 ಗಂಟೆ ಅವರಿಗೋಸ್ಕರವೇ ಕೆಲಸ ಮಾಡ್ತಾರಂತೆ. ತಮ್ಮ ಜೀಪಿನಲ್ಲಿ ನಗರದ ಮೂಲೆ ಮೂಲೆಗೆ ಹೋಗ್ತಾರೆ. ಕೆಲವರಾದರೆ ಈ ನೋವಿನ ನಡುವೆ ನಮ್ಗೆ ಯಾಕೆ ಇನ್ನೊಬ್ಬರು ಉಸಾಬರಿ ಅಂತ. ಆದರೆ ಇವರು ಹಾಗಲ್ಲ. ಇವರು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಲೇ ಮುಂದುವರಿಸ್ತಾರೆ ಆ ಕೆಲಸವನ್ನು. ಮನೋಜ್ ಅವರು ಸ್ವತಃ ಹೇಳಿಕೊಂಡ ಮೇಲಿನ ಆತ್ಮಕಥೆಯನ್ನು, ಅಂದರೆ ಲೇಖಕಿಯವರು ಹೇಳ್ತಾರೆ, ನೇಮಿಚಂದ್ರ ಹೇಳ್ತಾರೆ, ಮನೋಜ್ ಅವರೇ ತಾವೇ ಸ್ವತಃ ಹೇಳಿಕೊಂಡಂತಹ ಈ ಒಂದು ಆತ್ಮಕಥೆ, ಅದನ್ನು ಲೇಖಕಿಯವರು ಆಂಗ್ಲ ಪತ್ರಿಕೆಯಲ್ಲಿ ಓದಿದ್ರಂತೆ. ಕ್ಯಾನ್ಸರ್ನೊಡನೆ ಅವರ ಹೋರಾಟದ ಬದುಕು ಮುಂದುವರಿಯುತ್ತಿರುವುದನ್ನು ತಿಳಿದು ಲೇಖಕಿಗೆ ಬಹಳಷ್ಟು ಖುಷಿಯಾಗಿರ್ತದೆ. ಅವರು ಏನು ಮಾಡ್ತಾರೆ ಅಂದರೆ, ಈ ಲೇಖನವನ್ನು ಬರೆಯುವ ಮೊದಲು ಮೊನ್ನೆ ಅಷ್ಟೇ ಅವರು ಹೋಗಿದ್ರು. ಅಂದರೆ ಅವರು ಹೇಳುವಂಥದ್ದು, ಪ್ರೀಮಿಯರ್ ಅನ್ನುವಂಥ ಪುಸ್ತಕದ ಅಂಗಡಿಗೆ ಹೋದಾಗ ಅನೂಪ್ ಕುಮಾರ್ ಅವರು ಸಂಗ್ರಹಿಸಿರುವಂತಹ ಸ್ಮೈಲ್ಸ್ ಆ್ಯಂಡ್ ಟಿಯರ್ಸ್ ಪುಸ್ತಕವನ್ನು ಕೊಂಡು ತಂದ್ರಂತೆ ಅವರು. ಅದರಲ್ಲಿ ವಿಧ ವಿಧದ ಕ್ಯಾನ್ಸರನ್ನು ಧೈರ್ಯವಾಗಿ ಎದುರಿಸಿದ ಕ್ಯಾನ್ಸರ್ ರೋಗಿಗಳ ಸತ್ಯ ಕಥೆಗಳಿದ್ದವು. ಅರ್ಧ ಪುಸ್ತಕ ಮುಗಿಸಿದಂತೆ ಮನೋಜ್ ಅವರ ಕಥೆ ಕಾಣ್ತದಂತೆ. ಆತುರದಿಂದ ನೇಮಿಚಂದ್ರ ಅವರು ಓದಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಮನೋಜ್ ಏನು ಮಾಡುತ್ತಿರ್ಬೋದು ಅಂತ ಲೇಖಕಿಯವರು ತಿಳ್ಕೊಳ್ತಾರೆ. ಕಥೆಯ ಕೊನೆಯಲ್ಲಿ ಬರೆದಿರ್ತಾರಂತೆ, ಮನೋಜ್ ದಿನಾಂಕ 17 ಮೇ ತಿಂಗಳ 17ರಂದು 2003ರಂದು ಅವರು ತೀರಿಕೊಂಡರು.
ತಮ್ಮ ಬದುಕಿನ ಕೊನೆಯವರೆಗೂ ಅವರು ಗುಟ್ಕಾ ವಿರುದ್ಧ ಹೋರಾಡಿದರು. ತಮ್ಮ ಕೊನೆಯ ಗಳಿಗೆಯಲ್ಲೂ ಮನೋಜ್ ಆಸ್ಪತ್ರೆಯ ಹಾಸಿಗೆಯಿಂದ ಗುಟ್ಕಾ ವಿರುದ್ಧ SMS ಕಳುಹಿಸಿದ್ದರು. ಅದರ ಪುಸ್ತಕದಲ್ಲಿ ಅವರು ಬರೀತಾರೆ ತಮ್ಮ ಆತ್ಮಕಥೆಯಲ್ಲಿ. ಕೊನೆಗೆ ಇದನ್ನೆಲ್ಲ ಓದ್ತಾ ಹೋದ ಹಾಗೆ ಲೇಖಕಿಯವರು ಹೇಳ್ತಾರೆ, ಅವರಿಗೆ ಓದಲಿಕ್ಕಾಗಲಿಲ್ಲಂತೆ, ಪುಸ್ತಕವನ್ನು ಮಡಚಿಟ್ರಂತೆ. ಅಂದರೆ ಮನೋಜ್ ಠಾಕೂರ್ ಅವರ ಬಗ್ಗೆ ಅವರು ಹೇಳ್ತಾರೆ ನೋಡಿ. ಬದುಕು ತಮ್ಮಿಂದ ಎಲ್ಲವನ್ನು ಕಳೆದುಕೊಂಡರು. ಇತರರ ಬದುಕನ್ನು ಸಾವರಿಸಲು ಶ್ರಮಿಸಿದ ಮನೋಜ್ ಅವರ ಚಿತ್ರ ಮನದ ಮೂಲೆಯಲ್ಲಿ ಅಚ್ಚೊತ್ತಿ ನಿಂತಿದೆ. ಮೊನ್ನೆ ಮಲ್ಲೇಶ್ವರಂ ಬಸ್ ನಿಲ್ದಾಣದಲ್ಲಿ ಅಂಗೈಗೆ ಗುಟ್ಕಾ ಹಾಕಿಕೊಂಡು ಜಗಿಯುತ್ತಿದ್ದ ನನ್ನೆತ್ತರ ಮೀರಿ ಬೆಳೆದು ನಿಂತ ಹುಡುಗರು ಕಂಡರು. ಲೇಖಕಿ ಹೇಳ್ತಾರೆ, ಇಂತಹ ಒಬ್ಬ ವ್ಯಕ್ತಿಯ ಕತೆ ಹಲವಾರು ಇದ್ದರೂ ಕೂಡ ಮಲ್ಲೇಶ್ವರಂ ಬಸ್ ನಿಲ್ದಾಣ ಅಂತಲ್ಲ, ನಾನು ಮೊದಲೇ ಹೇಳಿದಾಗೆ ಎಲ್ಲ ಬಸ್ ನಿಲ್ದಾಣದಲ್ಲಿಯೂ ಎಲ್ಲ ರೈಲ್ವೆ ಸ್ಟೇಷನ್ನಲ್ಲಿಯೂ ಕೂಡ ಅಂಗೈಯಲ್ಲಿ ಗುಟ್ಕಾ ಹಾಕಿಕೊಂಡು ಅದನ್ನು ತಿಕ್ಕಿ ಬಾಯಿಗೆ ಹಾಕುವಂಥದ್ದು ನೀವು ಗಮನಿಸಿರ್ಬೋದು. ಅದು ಕೂಡ ಎತ್ತರಕ್ಕೆ ಬೆಳೆದಂತಹ ಎಳೆಯ ಹುಡುಗರು, ಅವರನ್ನು ಲೇಖಕಿಯವರು ಕಾಣ್ತಾರಂತೆ. ಲೇಖಕಿಯವರ ಬಾಯಲ್ಲಿ ಈ ಮಾತು ಅವರಿಗೆ ಅರಿವೇ ಇಲ್ಲದ ಹಾಗೆ ಅವರ ಬಾಯಿಂದ ಈ ಮಾತು ಬರ್ತದಂತೆ. ಯಾಕಪ್ಪ ಎಲ್ಲ ಬಿಟ್ಟು ಗುಟ್ಕಾ ಜಗಿತೀರಾ, ಬಾಯಿ ಕ್ಯಾನ್ಸರ್ ಬರುತ್ತೆ ಅಂತ ಅಪರಿಚಿತ ಹುಡುಗರಿಗೆ ಹೇಳುವ ಧೈರ್ಯ ನನಗೆ ಹೇಗೆ ಬಂತೋ ಗೊತ್ತಿಲ್ಲ ಅಂತ ಲೇಖಕರು ಹೇಳ್ತಾರೆ. ಮನೋಜ್ ಅವರು ಖಂಡಿತ ಸತ್ತು ಮಲಗಿಲ್ಲ. ಅವರ ಎಚ್ಚೆತ್ತ ಸಂದೇಶ, ಅವರ ಗುಟ್ಕಾ ವಿರುದ್ಧ ಹೋರಾಟ ಸಾವಿನಾಚೆಗೂ ಮುಂದುವರಿದಿದೆ. ಅವರ ಸಂಪರ್ಕಕ್ಕೆ ಬಂದ ಸಾವಿರಾರು ಜನರಲ್ಲಿ, ಅವರ ಸಂಪರ್ಕಕ್ಕೆ ಬಾರದಿದ್ದರೂ ಅವರ ಕಥೆಯಿಂದಲೇ ಸ್ಫೂರ್ತಿಗೊಂಡವರಲ್ಲಿ ಈ ಒಂದು ಕತೆ ಎಲ್ಲರಲ್ಲಿಯೂ ಕೂಡ, ಅಂದರೆ ಯಾಕಪ್ಪ ಎಲ್ಲ ಬಿಟ್ಟು ಗುಟ್ಕಾ ಜಗಿತೀರಾ, ಬಾಯಿ ಕ್ಯಾನ್ಸರ್ ಬರ್ತದೆ ಅನ್ನುವಂಥದ್ದು. ಈ ಧೈರ್ಯ ನನಗೆ ಹೇಗೆ ಬಂತು ಅಂತ ಗೊತ್ತಿಲ್ಲ ಅಂತ ಲೇಖಕಿಯವರು ಹೇಳ್ತಾರೆ. ಆ ಧೈರ್ಯ ಬಂದದ್ದು ಮನೋಜ್ ಕುಮಾರ್ ಅವರ ಆತ್ಮಕಥೆಯನ್ನು ಕೇಳಿ. ನೀವೇ ಯೋಚನೆ ಮಾಡಿ ವಿದ್ಯಾರ್ಥಿಗಳೇ, ಮನೋಜ್ ಕುಮಾರ್ ಅವರೇ ಖುದ್ದಾಗಿ ಆ ಗುಟ್ಕಾ ಜಗಿಯುತ್ತಿರುವ, ಪಾನ್ ಅಗಿಯುತ್ತಿರುವಂತಹ ಒಂದು ಜನರ ಎದುರಿಗೆ ಹೋದಾಗ ಜನರು ಖಂಡಿತ ಬಿಟ್ಟೇ ಬಿಡ್ತಾರೆ. ಅಂದರೆ ಅವರ ಪರಿಸ್ಥಿತಿ ಹಾಗಿತ್ತು. ಅವರ ವಿಕಾರವಾದಂತಹ ಮುಖವನ್ನು ನೋಡಿ ತಮಗೆ ಕ್ಯಾನ್ಸರ್ ಬರಬಹುದು ಅನ್ನುವಂಥ ಒಂದು ಹೆದರಿಕೆಯಿಂದ ಅವರು ಬಿಟ್ಟು ಬಿಡ್ತಾರೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಇಂತಹ ಮನೋಜ್ ಕುಮಾರ್ ಅವರ ಈ ಕಥೆಯನ್ನು ನೀವು ಕೂಡ ಮುಂದುವರಿಸಬೇಕು ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನೇಮಿಚಂದ್ರ ಅವರು ಬರೆದಂತಹ ಕತ್ತಲ ಹಾದಿಯಲ್ಲಿ ದೊಂದಿ ಹಿಡಿದು ಅನ್ನುವಂತಹ ಈ ಪಾಠ ಮುಕ್ತಾಯವಾಗ್ತದೆ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸರಿ, ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.